A1 ಹೇಳಿರೋದು ಚಪ್ಪಲಿಲಿ ಒಂದೇಟು ಹೊಡೆದ್ಬಿಟ್ಟೆ ಅಷ್ಟೇ, ನಾನು ಸಿಟ್ಟಿತ್ತು, ನಾನು ಇನ್ನೇನೂ ಮಾಡಲಿಲ್ಲ, ನನಗೆ ಕ್ರಿಮಿನಲ್ ಹಿನ್ನೆಲೆನೇ ಇಲ್ಲ. ನನಗೆ ಈ ಕ್ರಿಮಿನಲ್ ಹಿನ್ನೆಲೆ ಅಂತ ಇದನ್ನು ಯಾರಿಗೆ ಕನ್ಸಿಡರ್ ಮಾಡ್ತೀರಾ? ಕಾಮನ್ ಇಂಟೆನ್ಷನ್ ಅಂತ ನಮ್ಮಲ್ಲಿ ಸಮಾನ ಉದ್ದೇಶಗಳು. ನಾನು ಒಂದೇಟು ಹೊಡೆದ್ನೋ ಎರಡೇಟು ಹೊಡೆದ್ನೋ ಅದೆಲ್ಲ ಅಲ್ಲ, ನೀವೆಲ್ಲ ಸೇರ್ಕೊಂಡು ಹೊಡೆದಿದ್ದಕ್ಕೆ ಸತ್ತ ಅಂತ ಅದು ಹೇಳೋದು. ಆ ಕಾಮನ್ ಮೋಟಿವ್ ಏನಿದೆಯಲ್ಲ, ನಾನು ಹೊಡೆದ ಏಟಿಗೆ ಅವನು ಪ್ರಾಣ ಬಿಡಲಿಲ್ಲ ಅಲ್ಲ ಇರ್ಬೋದು, ಬಟ್ ನಿನ್ನ ಹೊಡೆಯೋ ಒಂದು ಏಟಿಗೆ ಬೇರೆಯವ್ರು ಮೋಟಿವೇಟ್ ಸಿಕ್ತಲ್ಲ, ಅವ್ರು ಹೊಡೆದ್ರು. ನಾನು ಒಂದು ಹೊಡೆದಕ್ಕೆ ಅವರೆಲ್ಲ ಹೊಡೆದ್ರು. ನಾನು ಹೊಡಿದಲ್ಲೇ ಯಾರು ಹೊಡಿಬೇಡ ಅಂದಿದ್ರೆ ಯಾರು ಹೊಡಿತಿರ್ಲಿಲ್ಲ. ನಾನು ಕರೆಸಿದ್ದು ಹೌದು, ಒಂದೇಟು ಹೊಡೆದಿಲ್ಲ ನಾನು. ಅಲ್ಲಿ ಪ್ರೂವ್ ಆಗಿದೆಯಲ್ಲ, ಒಂದೇಟು ಅವಳು ಹೊಡೆದ್ಲು ಚಪ್ಪಲಿ. ಏಟು ಹೇಳ್ತಾ ಇದ್ದೀನಿ ನಾನು, ಏಟು ಹೇಳ್ತಾ ಇದ್ದೀನಿ. ಏಟು ಹೊಡೆದಿಲ್ಲ ಅಂತಲ್ಲ, ಅವನು ಹೊಡೆದಿರೋದಕ್ಕೂ ಎವಿಡೆನ್ಸ್ ಸಿಕ್ಕಿದೆ. ಫೋಟೋಸ್ ಎಲ್ಲ, ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಅಲ್ಲ, ಅವನು ಬೆಲ್ಟ್ ಬಿಚ್ಚಿ ಹೊಡೆದಿರೋದು, ಅವು ಫೋಟೋಸ್ ಎಲ್ಲ ಸಿಕ್ಕಿದೆ. ನಿಮಗೆ ಟಿ ವಿಯಲ್ಲಿ ಸಿಕ್ಕಿಲ್ಲ ಅಷ್ಟೇ, ಅದು ಅಲ್ಲಿ CCTVಲಿ ಎಲ್ಲ ರಿಕ್ಯಾಪ್ಚರ್ ಮಾಡಿದ್ದಾರೆ. ಅದರಲ್ಲೆಲ್ಲ ಸಿಕ್ಕಿದೆ. ಅವನು ಹೊಡೆಯೋದು, ಎತ್ಕೊಂಡೋಗಿ ಗೆಣ ಎತ್ಕೊಂಡು ಹೋಗೋದು, ಅದೆಲ್ಲ ಸಿಕ್ಕಿದೆ. ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಇದೆ ಇದರಲ್ಲಿ ಕೇಸಲ್ಲಿ. ಬೇಲ್ ಸಿಕ್ಕ ಮೇಲೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಸರ್? ಬೇಲ್ ಸಿಕ್ಕಿಬಿಡ್ತು ಅಂದರೆ ನಮ್ಗೆ ಈ ಆರೋಪಿಗಳನ್ನು ಗಮನಿಸಿದಾಗ ಎಲ್ಲರೂ ಅಂತ ನಾನು ಹೇಳಲ್ಲ, ಇನ್ನು ಯಾರೋ ಇದಾರಲ್ಲ ಅವ್ರೆಲ್ಲರ ಬಗ್ಗೆ ನಾನು ಹೇಳಲ್ಲ, ಬೇರೆ ಬೇರೆ ಯಾರೋ ಇದ್ದಾರೆ, ಯಾರೋ ನಾಗರಾಜ, ಅವ್ರ ಬಗ್ಗೆ ನಾವು ಹೇಳಲ್ಲ, ಅವ್ರ ಪಾಡ್ಗೆ ಅವ್ರು ಇದ್ದಾರೆ ಅಂತ ನಾವು ಕನ್ಸಿಡರ್ ಮಾಡೋಣ. ಎಸ್ಪೆಷಲಿ ಇವರಿಬ್ಬರು ವಿಚಾರ ಇತ್ತಲ್ಲ, A1 ಆ್ಯಂಡ್ A2, ಇವ್ರ ವಿಚಾರ ಅಂತ ಬಂದಾಗ ಹೈಕೋರ್ಟಲ್ಲೇ ಬೇಲ್ ಸಿಕ್ಕ ಮೇಲೆ 199 ಬಾರಿ ಸುಪ್ರೀಂ ಕೋರ್ಟಲ್ಲಿ ಅದೇ ಸ್ಟ್ಯಾಂಡ್ ಆಗೋದು ರದ್ದು ಮಾಡೋದಲ್ಲ, ರೇರೆಸ್ಟ್ ಆಫ್ ದಿ ರೇರ್ ಕೇಸ್ಗಳು. ಈ ಭ್ರಮೆಯಲ್ಲಿ ಏನಾದರೂ ಆರೋಪಿಗಳು ಇದ್ದೀರಾ? ನಾನು ಹೇಳಿ, ದಿಸ್ ಇಸ್ ದ ಕೈಂಡ್ ಆಫ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ, ಫಸ್ಟ್ ಆಫ್ ಇಟ್ಸ್ ಕೈಂಡ್. ಹೈಕೋರ್ಟ್ ಕೊಟ್ಟಿದ್ದನ್ನು ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಫೈಟ್ ಮಾಡಿದಾಗಿದ್ದು ಕರ್ನಾಟಕ ಪೊಲೀಸ್ ಇತಿಹಾಸ, ಮತ್ತು ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಪೊಲೀಸ್ ಆ್ಯಂಡ್ ಪ್ರಾಸಿಕ್ಯೂಷನ್. ಅದರಲ್ಲೇನು ಮಾತಿಲ್ಲ. ಮಿಸ್ಟರ್ ದಯಾನಂದ್ ಅವರು ಕಮಿಷನರ್ ಏನಿದ್ರು ಅವಾಗ, ಈ ಬೇಲ್ ಆದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ಈ ಹ್ಯಾಡ್ ಅ ಮೀಟಿಂಗ್ and he finalized to go for the appeal to the Supreme Court. Then he processed the things to the government. ಅಲ್ಲ, ಗೌರ್ಮೆಂಟ್ಗೆ ಕೇಳಬೇಕಾದ ಪರ್ಮಿಷನ್. ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿ ಈ ರನ್ ಥ್ರೂ ದಿ ಗೌರ್ಮೆಂಟ್ ಆಕ್ಟಿವಿಟಿ ಎಲ್ಲರ ಹತ್ರ ಮೂವ್ ಮಾಡಿ ಹೋಗ್ಲೇಬೇಕಿದು ಕೇಸ್ ಅಂತ ಹೇಳಿ ಮಾಡಿದ್ದಕ್ಕೆ ಅದು ಹೋಗಿದ್ದಲ್ಲಿ. ಅದ್ರಲ್ಲಿ ದಯಾನಂದ್ ಅವ್ರಿಗೆ ಕ್ರೆಡಿಟ್ ತುಂಬ ಇದೆ ಈ ವಿಚಾರದಲ್ಲಿ. ಆಮೇಲೆ ಪ್ರಸನ್ನ ಕುಮಾರ್ ಅವರ ಈಗ ಬೇರೆ ಕಾರಾಗೃಹಕ್ಕೆ ADGP ದಯಾನಂದ್ ಸರ್, ಇವನ್ ಗ್ರಾಚಾರ. ಅದೇ ಈಗ ಇಲ್ಲಿಂದ ಯಾರು ಕಳಿಸಿದ್ರೋ ಅಲ್ಲಿ ಇವ್ನು ಮಾನಿಟರ್ ಮಾಡಕ್ಕೆ ಅವರೇ ಕೂತ್ಕೊಂಡಿರೋದು. ಈಗ ಈ ಟೀಮ್ ಅವ್ರ ಅಂಡರ್ ಬಂದ್ಬಿಡ್ತಾರೆ ಈಗ ಅಂತ. ಇವ್ರ ಗ್ರಾಚಾರ ಕಾರಾಗೃಹದ ADGP ಆಗಿದೆ. ಯಾಕಂದ್ರೆ ಅಲ್ಲಿ ಅಡಿಗೆ ಮಾಡಿದ್ರೆ ಇಲ್ಲಿ ಬಡಿಸ್ತಾರೆ. ಈಗ ಕರೆಕ್ಟ್, ಎರಡೂ ಅವ್ರೇನೆ, ಅಡಿಗೆ ಮಾಡಿದ್ದವ್ರೇನೆ, ಈಗ ಇಲ್ಲಿ ಬಡಿಸೋದು ಅವ್ರೇನೆ. ಸರಿಯಾಗಿ ತಿನ್ಬೇಕು, ಇಲ್ದಿರೆ ಬೇರೆ ಥರ ಆಗುತ್ತೆ ಅದು. ನೋಡಿ, ಅದಕ್ಕೇನೆ ಮನುಷ್ಯ, ನಮ್ಮದು ಸಿಸ್ಟಮ್ ಏನಿದೆಯಲ್ಲ, ಜುಡಿಷಿಯರಿ ಜಸ್ಟಿಸ್ ಸಿಸ್ಟಮು, ನಮ್ಮಲ್ಲಿ ಪ್ಯುನಿಟಿವ್ ಸಿಸ್ಟಮ್ ಇಲ್ಲ. ನಮ್ಮದು ಪ್ಯೂರ್ಲಿ ರಿಫಾರ್ಮೇಟಿವ್ ಸಿಸ್ಟಮು ಏನಿದೆ. ಜುಡಿಷಿಯರಿ ಸಿಸ್ಟಮ್ ಇದೆ, ನಮ್ದಿರೋದೇ ರಿಫಾರ್ಮೇಟಿವ್ ಸಿಸ್ಟಮ್, ನೋ ಪ್ಯುನಿಟಿವ್ ಸಿಸ್ಟಮ್. ನೀವು ಲಕ್ಷ ಕೇಸ್ಗಳಲ್ಲಿ 10 ಕೇಸಿಗೆ ನೇಣು ಹಾಕಲ್ಲ ನಮ್ಮಲ್ಲಿ. ಕರೆಕ್ಟ್, ಅರ್ಥ ಆಯ್ತಾ? ಎಲ್ಲರಿಗೂ 5 ವರ್ಷ ಜೈಲು, 10 ವರ್ಷ ಜೈಲು ಅಂದ್ರೆ ಜೀವಾವಧಿ ಸುಧಾರಣೆ. ಅವನು ಅದ್ರೊಳಗೂ ಇಂಪ್ರೂವ್ ಆದ್ರೆ ಅವ್ನು ಮತ್ತೆ ರಿಲೀಸು, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎಲ್ಲ ಕೇಳ್ತಿರ್ತೀರಲ್ಲ. ಕರೆಕ್ಟ್. ಸೊ ಇದು ಅಂದ್ರೆ ನಮ್ಮಲ್ಲಿ ಈ ಸುಧಾರಣೆ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಇಲ್ಲೂ ನೀನು ಶಿಕ್ಷೆ ಪ್ರಧಾನ ಅಲ್ಲ, ನಮ್ಮಲ್ಲಿ ಸುಧಾರಣೆ ಪ್ರಧಾನ. ಇಲ್ಲೂ ನಿನ್ಗೆ ಆ ಉದ್ದೇಶ ಇದು ಗೊತ್ತಿದ್ದು ನಿನ್ಗೆಲ್ಲ ಹೇಳಿರ್ತಾರೆ, ಅವ್ರ ಲಾಯರ್ಸು ಎಲ್ಲ ಹೇಳಿರ್ತಾರೆ, ನೋಡಪ್ಪ ಹುಷಾರಾಗಿರು, ಹಿಂಗೆ ಮಾಡಬೇಡ, ಹೋಗ್ಬೇಡ ಎಲ್ಲ ಹೇಳಿರ್ತಾರೆ. ಆದರೆ ಹಣದ ಹಮ್ಮು, ಈ ಫೇಮ್ದ ಹಮ್ಮು, ಇನ್ನೇನೇನು ಹಮ್ಗಳು. ಅದರ್ ಸೈಡು ಈಗ ಆ ಮನುಷ್ಯ ಇರೋದೇ ಸಿನಿಮಾ ಫೀಲ್ಡು ಸರ್. ಆ ಮನುಷ್ಯನ ಕೆಲಸ ಏನು? ಲೋಕೇಶ್ವರ್ ಅವ್ರಿಗೆ ಒಂದು ಡ್ಯೂಟಿ ಇದ್ದರೆ, ನನಗೊಂದು ಡ್ಯೂಟಿ ಇದ್ದರೆ, ಆ ಮನುಷ್ಯನಿಗೆ ಒಂದು ಕರ್ತವ್ಯ ಅಂತ ಇದೆ. ಕರ್ತವ್ಯ ದೇವರು ಅಂತ ನಾನು ಭಾವಿಸ್ತೀನಿ ಸ್ವಾಮಿ. ಥೈಲ್ಯಾಂಡಲ್ಲಿ ಶೂಟಿಂಗ್ ಇಟ್ಟಿದ್ರು, ಇನ್ನೊಂದು ಕಡೆ ಶೂಟಿಂಗ್ ಇಟ್ಟಿದ್ರು. ಬೆನ್ನು ನೋವಿನ ಮಧ್ಯೆಯೂ ನಾನು ನಿರ್ಮಾಪಕರು ಹಣ ಹಾಕಿದ್ರು, ನಾನು ಹೋಗಬೇಕಾಗಿತ್ತು. ಅಲ್ಲಿ ಹೋಗೊಂದು ಊಟ ಮಾಡಿದ್ರೆ ಸಹಜವಾಗಿ ಫೋಟೋಗಳು ಬಂದುಬಿಡ್ತವೆ, ಯಾರೋ ಫೋಟೋ ತೆಗೆದು ಬಿಡ್ತಾರೆ, ಹಾಕಿಬಿಡ್ತಾರೆ. ನಾನು ಊಟ ಮಾಡೋದು ತಪ್ಪು, ನನ್ನ ಮಗನ ಜೊತೆ ಕೂತ್ಕೊಳ್ಳೋದು ತಪ್ಪು, ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ಳೋದೇ ತಪ್ಪ. ಹಾಗಾದ್ರೆ ನೀವು ರಜನಿಕಾಂತ್ ಅಂತ ಸೂಪರ್ ಸ್ಟಾರ್ ನಾವು ನಮ್ಮ ಕರ್ನಾಟಕದ ಒಂದು ಆಕ್ಟಿವಿಟೀಸ್ ನೋಡ್ತೀರಾ, ರಾಜ್ಕುಮಾರ್ ಅಂತ ಒಂದು ನೋಡಿದ್ದೀರಾ, ಈಗ ಪುನೀತ್ ರಾಜ್ಕುಮಾರ್ ಅಂತವ್ರದ್ದು ನೋಡಿದ್ದೀರಾ. ಅವರು ಇವ್ರಿಗಿಂತನೂ ಸುಪ್ರೀಮಲ್ಲಿದ್ದವರು. ಯಾಕೆ ಜನ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ?
ಯಾಕೆ ಅಂದರೆ ನೀವು ಫಿಲಮ್ ಶೂಟಿಂಗ್ ಟೈಮಲ್ಲಿ ಅದ್ರ ಟೈಮಿದ್ದಷ್ಟೇ ಜನ ನೋಡೋದಿಲ್ಲ ನಿಮ್ಮನ್ನು. ರಾಜ್ಕುಮಾರ್ದು ಫಿಲಮಲ್ಲಿ ಎಲ್ಲೂ ಅಪ್ಪಿತಪ್ಪಿದು ಕುಡಿಯೋ ಒಂದು ಸೀನನ್ನು ರಾಜ್ಕುಮಾರ್ ಯಾರೂ ನೋಡಿಲ್ಲ. ಯಾಕೆಂದ್ರೆ ಅವ್ರು ಮಾಡ್ತಿರ್ಲಿಲ್ಲ ಅದನ್ನು, ಅಪ್ಪಿದ ಒಪ್ಕೊಂತಿರ್ಲಿಲ್ಲ. ಕೆಟ್ಟದನ್ನು ಪ್ರಮೋಟ್ ಮಾಡಬಾರ್ದು. ಎಂಥ ವಿಲನ್ ಪಾತ್ರನೂ ಮಾಡಿದ್ದಾರೆ ರಾಜ್ಕುಮಾರ್ ಎಷ್ಟೋ ಒಂದು ಫಿಲಮಲ್ಲಿ. ಕುಡಿಯೋ ಸೀನ್ಸ್ ಎಲ್ಲೂ ತರಲ್ಲ. ಇವನು ಹೀರೋ ಪಾತ್ರದಲ್ಲೂ ಕುಡಿಯೋದು ಇಲ್ದಿದ್ರೆ ಒಂದು ಸೀನೆ ಮಾಡಲ್ಲ ಇವನು. ಆ ಥರದ ಬಿಂಬಿಸ್ಕೊಂಬಿಟ್ಟವನಿತ. ಜನಕ್ಕೆ ಅವಾಗ ಏನಾಗುತ್ತೆ, ಯಾವುದೋ ಒಂದು ವರ್ಗ ಲಬ ಅಂತ ಕುಣಿಬೋದು. ಜನರಲ್ ಆಗಿ ಜನ ಯೋಚನೆ ಮಾಡ್ತಾರಲ್ವ, ಹೆಣ್ಮಕ್ಳು ಮಾಸು. ನಿಮಗೆ ಫಿಲಮ್ ನಡೆಯೋದೇ ಹೆಣ್ಮಕ್ಳು ಫೋಕಿಂದಾನೆ. ಅವ್ರು ಹೋದ್ರೆ ಪಿಕ್ಚರು ಟಾಕೀಸ್ ತುಂಬೋದು, ಗಂಡಸುಗಳು ಕಡಿಮೆನೆ. ಸೊ ಆ ವರ್ಗ ಎಲ್ಲ ನಿಮ್ಮನ್ನ ಕೆಟ್ಟದಾಗ ತಗೊಂತಾರೆ ದಿನ. ಇಲ್ಲೂ ಅವ್ನ ಬಿಹೇವಿಯರ್ ಅದೇ ಪ್ರಶ್ನೆ. ಓಕೆ, ಈಗ ಸುಮಾರು ಆ್ಯಕ್ಟರ್ಸ್ ನಮ್ಮಲ್ಲಿದ್ದಾರೆ. ಸುದೀಪ್ ಇದ್ದಾರೆ ಈಗ ಫೆಮಿಲಿಯರ್ ಆಗಿ. ಯಾಕೆ ಅವ್ರನ್ನ ಯೋಚನೆ ಮಾಡ್ತಾ ಇಲ್ಲ ಜನ? ನಿಮ್ಗೆ ಯಾಕೆ ಯೋಚನೆ ಮಾಡ್ತಾವ್ರೆ? ಯಾಕೆ ಅಂದರೆ ನಿಮ್ಮನ್ನು ಥೈಲ್ಯಾಂಡಲ್ಲಿ ಯಾವನೋ ರೌಡಿ ಜೊತೆ ಕುಡ್ಕೊಂಡು ಕೂತಿರೋದ್ರಿಂದ ಫೋಟೋ ಬರುತ್ತೆ, ಇನ್ಯಾರೋ ಜೊತೆ ನಿಂದು ಮಿಸ್ಬಿಹೇವ್ ಬರುತ್ತೆ. ಮೊನ್ನೆ ಆಯ್ತಲ್ಲ ರಮ್ಯಾ ಅವ್ರ ಅಭಿಮಾನಿಗಳು ಫ್ಯಾನ್ ಪೇಜ್ಗಳಿದೆಲ್ಲ ಕೆಟ್ಟ ಕಮೆಂಟ್. ನೀವು ವಾರ್ನ್ ಮಾಡೋ ಪ್ರಯತ್ನನೇ ಮಾಡಲಿವಲ್ಲ ನೀವು. ಎಲ್ಲಿ ಮಾಡಿದ್ರು? ಒಂದು ಪ್ರಕಟಣೆ ಬಂತು ಸರ್, ಈ ಥರ ಯಾರು ಮಾಡಕ್ಕೆ ಹೋಗಬೇಡಿ ಅಂತೇಳಿ ಒಂದು ಪ್ರಕಟಣೆ. ಆ ಪ್ರಕಟಣೆಗೂ ನೀವು ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ವಾ? ಕರೆಕ್ಟ್. ಒಂದು ವಿಡಿಯೋ ಬೈಟು ನೀವೇ ಬಂದು ಕೇಳಬೇಕಾಗಿ, ಹಿಂಗೆ ಮಾಡಬೇಡ್ರಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ನನಗೆ ಇದು ತೊಂದರೆ ಆಗುತ್ತೆ ಅಂತ ಎಲ್ಲಾದರೂ ಬಂತು? ಓಕೆ, ಬರಲಿಲ್ಲ. ಸೊ ಎಲ್ಲಿಗೆ ನೀವು ನಿಂತಿದ್ದೀರಾ ಅಂತ ಆಗುತ್ತಲ್ವಾ? ಫೈನ್. ಮತ್ತಷ್ಟು ಮಾತಾಡ್ತೀನಿ ಲೋಕೇಶ್ವರ್ ಸರ್ ಒಂದು ಬ್ರೇಕ್ ಆದಮೇಲೆ.